ಇದು ಬಡ ಹೆಣ್ಣು ಮಕ್ಕಳ ಕಣ್ಣೀರ ಕಥೆ. ಖಾಸಗಿ ಕಾರ್ಖಾನೆಯ ನಿರ್ಲಕ್ಷ್ಯಕ್ಕೆ ಬೀದಿಗೆ ಬಿತ್ತು ಕುಟುಂಬ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರಿತಪಿಸುತ್ತಿರುವ ಯುವತಿ ಕುಟುಂಬ. ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗಳು ಕೈ ಕಳೆದುಕೊಂಡು ಆಸ್ಪತ್ರೆ ಬೆಡ್ ಮೇಲೆ ನೆರಳಾಟ. ಬನ್ನೇರುಘಟ್ಟ ಸಮೀಪದ ಸಿಕೆ ಪಾಳ್ಯದಲ್ಲಿ ನಡೆದಿದ್ದ ಘಟನೆ. ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಸಮೀಪದ ಸಿಕೆ ಪಾಳ್ಯ. ಸುಮಿತ್ರಾ ಖಾಸಗಿ ಕಂಪನಿಯ ನಿರ್ಲಕ್ಷ್ಯದಿಂದಾಗಿ ಕೈ ಕಳೆದುಕೊಂಡ ಯುವತಿ. ಸಿಕೆ ಪಾಳ್ಯದ ವಿಕೆಆರ್ ಡ್ರೈ ಕ್ಲೀನರ್ ಕಾರ್ಖಾನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದ ಯುವತಿ ರಂಜಿತಾ ಅಭಿಷೇಕ್ ಎಂಬುವವರಿಗೆ ಸೇರಿದ ಕಾರ್ಖಾನೆ. ಕಳೆದ 1.5 ತಿಂಗಳ ಹಿಂದೆ ಯುವತಿ ಕೆಲಸಕ್ಕೆ ಸೇರಿಕೊಂಡಿದ್ಲು. ಕೆಲಸ ಮಾಡುವ ಸಂದರ್ಭದಲ್ಲಿ ಐರನ್ ಮಿಷನರಿಗೆ ಸಿಲುಕಿದ ಯುವತಿಯ ಕೈ. 1 ಗಂಟೆಗಳ ಕಾಲ ಕಿರುಚಾಡಿದ್ರೂ ಯಾರೂ ಸಹ ಯುವತಿಯ ಸಹಾಯಕ್ಕೆ ಬರಲಿಲ್ಲ. ಯುವತಿಯ ಕಿರುಚಾಟದ ಶಬ್ದ ಕೇಳಿ ಪಕ್ಕದ ಕಂಪನಿ ಯುವಕರಿಂದ ಯುವತಿ ರಕ್ಷಣೆ. ಯುವತಿಯನ್ನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಸ್ಥಳೀಯರು. ಆಸ್ಪತ್ರೆ ಚಿಕಿತ್ಸಾ ವೆಚ್ಚವನ್ನು ಕೂಡ ಕಟ್ಟಲು ಮುಂದಾಗದ ಕಾರ್ಖಾನೆ ಮಾಲೀಕರು. ಮನುಷ್ಯತ್ವವನ್ನೇ ಮರೆತ ಮೃಗಗಳ ರೀತಿ ಕಾರ್ಖಾನೆ ಮಾಲೀಕರ ವರ್ತನೆ. ಅಪೋಲೋ ಆಸ್ಪತ್ರೆಯಲ್ಲಿ ಹಣ ಕಟ್ಟದೆ ಇದ್ದಿದ್ದರಿಂದ ಯುವತಿಗೆ ಚಿಕಿತ್ಸೆ ದೊರೆತಿಲ್ಲ. ಅಲ್ಲಿಂದ ಸ್ಥಳೀಯರ ಸಹಾಯದಿಂದ ಚಂದಾಪುರದ ಸನ್ರೈ ಆಸ್ಪತ್ರೆಗೆ ಶಿಫ್ಟ್. ಹಣವನ್ನ ಪಡೆಯದೆ ಸನ್ರೈ ಆಸ್ಪತ್ರೆಯಿಂದ ಬಡ ಯುವತಿಗೆ ಚಿಕಿತ್ಸೆ ನೀಡಿ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ ಸನ್ರೈ ಆಸ್ಪತ್ರೆ ವೈದ್ಯರು. ಸಂಪೂರ್ಣ ಸುಟ್ಟು ಹೋಗಿದ್ದ ಯುವತಿಯ ಕೈ ಸರ್ಜರಿ ಮಾಡಿ ತೆಗೆದಿದ್ದಾರೆ ವೈದ್ಯರು. ಸನ್ರೈ ಆಸ್ಪತ್ರೆಯಲ್ಲಿ ಯುವತಿಗೆ ಮುಂದುವರೆದಿದ್ದ ಚಿಕಿತ್ಸೆ. ಕಾರ್ಖಾನೆ ಮಾಲೀಕರು ಆದ ರಂಜಿತಾ ಅಭಿಷೇಕ್ರನ್ನ ಬಂಧಿಸಿದೆ ಪೊಲೀಸರ ಮೀನಾಮೇಷ್. ಯಾವುದೇ ಸೂಕ್ತ ಲೈಸೆನ್ಸ್ ಇಲ್ಲದೆ ಕಾರ್ಖಾನೆ ನಡೆಸುತ್ತಿದ್ದಾರೆ ಎನ್ನುವ ಆರೋಪ. ಕೆಲಸ ಮಾಡುವ 4-5 ಮಂದಿ ಕಾರ್ಮಿಕರಿಗೂ ಕೂಡ ಸೂಕ್ತ ಭದ್ರತೆ ಇಲ್ಲ. ಯುವತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ರು. ಕಾರ್ಮಿಕರ ಜೀವಕ್ಕೆ ಬೆಲೆ ಕೊಡದ ಕಾರ್ಖಾನೆ. ಇಷ್ಟೆಲ್ಲ ಲೋಪವಿದ್ರೂ ಕೂಡ ಕಾರ್ಖಾನೆ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಪೊಲೀಸರು. ಬನ್ನೇರುಘಟ್ಟ ಪೊಲೀಸರು ಆರೋಪಿಯನ್ನ ಬಂಧಿಸದೆ ಉಳ್ಳವರ ಪರ ನಿಂತ ಪೊಲೀಸರು. ಅಷ್ಟೇನಾ? ಏನು ಕೆಲಸ ನಮ್ಮಲ್ಲಿ ಮಾಡ್ತಿದ್ವಿ ನೀವು? ನಿಮ್ಮ ಕೈ ಹೆಂಗೆ ಬರ್ನ್ ಆಯಿತು? ಅಂದರೆ ನನಗೆ ಐರನ್ ಮಾಡೋದು ಗೊತ್ತಿಲ್ಲ. ಕುತ್ಕೊಂಡಿದ್ದೆ ವಾಪಸ್ ಹೆಂಗ್ ಬಿಡಿಸ್ತಾರೆ ಅವರು ಅದೇ ಮಿಷಿನ್ ಎಲ್ಲ ಬಿಚ್ಚಿಬಿಟ್ಟು ಆಮೇಲೆ ಬಿಡಿಸಿದ್ದು. ಹೌದಾ? ಬಿಚ್ಚೋದಕ್ಕೆ ಸುಮಾರು ಹೊತ್ತು ಟೈಮ್. ಅದೇ ತರ ಈ ಬಿಸಿ ಇರುತ್ತಾ? ಅದೇ ಥರ ಬಿಸಿ ಅವತ್ತೇ ಹೇಳಿದ್ವಿ ಫೋನ್ ಹಚ್ಚಬೇಕು ಅಂತ ಹೇಳಿ ಫೋನ್ ಹಚ್ಚಿದ್ರೆ ರಿಸಲ್ಟ್ ಬೋರ್ಡು ರಂಜಿತಮ್ಮ ಏನಿದೆ ಸಂಜೆ ಹೊತ್ತು ತರಿಸ್ತೀವಿ ಮೂಸರಿ ಫೋನ್ ಗೊತ್ತಾಯ್ತು. ಸುಮಿತ್ರಾ ಹುಡುಗಿಗೆ ಕೈ ಕಟ್ಟಾಗಿದೆ. ಇದು ಏನ್ ಫ್ಯಾಕ್ಟ್ರಿ? ಎಷ್ಟು ದಿನ ನಡೀತದೆ ಸರ್? ಏನಿದ್ರು ಅವ್ರು ನನ್ನ ಹಸ್ಬೆಂಡ್ ಬಂದು ಮಾತಾಡ್ತಾರೆ ಸರ್. ಹೇಳಿ ಸರ್ ಅವರಿಗೆ. ಅಲ್ಲ, ಏನ್ ಅವ್ರು ಬಂದು ಮಾತಾಡ್ತಾರೆ ಸರ್. ನನಗೇನು ಗೊತ್ತಿಲ್ಲ. ಅನುಮತಿ ಇದೆಯಾ ಫ್ಯಾಕ್ಟ್ರಿ? ಅವ್ರು ಬಂದು ಮಾತಾಡ್ತಾರೆ ಸರ್. ಅವ್ರು ಫೋನ್ ತೆಗಿತಾ ಇಲ್ಲ ಮೇಡಮ್. ಸರ್ ಹೇಳ್ತಾ ಇದ್ದೀನಿ ಸರ್. ಅವ್ರು ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ ಅಲ್ಲಿ ಬಂದು ಮಾತಾಡ್ತಾರೆ, ಆಯ್ತಾ? ಅಲ್ಲಮ್ಮ, ಈಗ ನಾವು ಕೇಳ್ತಿರೋದು ಕೈ ಕಟ್ಟಾಗಿದೆಯಲ್ಲ, ಇದು ಫ್ಯಾಕ್ಟ್ರಿ ಅನುಮತಿ ಇದೆಯಾ ಇಲ್ವಾ ಅಂತ ಕೇಳ್ತಿದ್ವಿ ಅಷ್ಟೇ. ಇನ್ನೇನು ಕೇಳ್ತೀವಿ ಸರ್? ನಾನೇನು ಮಾಡಿದ್ವಿ ಸರ್?
ಅನುಮತಿ ಇದೆ ಇಲ್ಲ ಅಂತ ಏನು ಅದಕ್ಕೆ ಉತ್ತರ ಹೇಳಿ ಸಾಕು. ಸರ್ ನಾನು ಹೇಳ್ತಾ ಇದ್ದೀನಿ, ನಮ್ಮ ಮನೆಯವ್ರು ಬರ್ತಾರೆ, ಅವ್ರು ಬಂದು ಮಾತಾಡ್ತಾರೆ, ಆಯ್ತಾ? ಸರಿ, ಅನುಮತಿ ಇದೆಯಾ ಹಾಗಾದ್ರೆ? ಕಟ್ ಮಾಡಿ ಸರ್. ಇದು ಅನುಮತಿ ಲೆಟರ್ ಇದೆಯಲ್ಲ ಅನ್ನೋದು ಬೋರ್ಡ್ ಎಲ್ಲ ಇದೆ, ಅದು ತಗೋ. ಕಂಟ್ರೋಲಿಂಗ್ ವಾಲ್ವ್ ಒಂದು 5 ನಿಮಿಷ ಮಾಡ್ಬೇಕು. ನಾನು ಕುತ್ಕೊಂಡಿದ್ದೆ ಸರ್, ಕೆಲಸ ಇಲ್ಲ ಅಂದ್ಬಿಟ್ಟು ಕುತ್ಕೊಂಡಿದ್ದಕ್ಕೆ ಫೋನ್ ಮಾಡ್ತು ಮ್ಯಾಮ್ ಕಾಲ್ ಮಾಡಿಬಿಟ್ಟು ಯಾರಿಲ್ವಮ್ಮ ಅಂದರು. ಯಾರಿಲ್ಲ ಮ್ಯಾಮ್ ಅಂದೆ ನಾನು. ಅದು ಮಿಷಿನ್ ಆನ್ ಮಾಡಿಕೊಂಡು ನೀನೇ ಬಿಡಮ್ಮ ಅಂತ ಹೇಳಿತು. ಇಲ್ಲ ಮ್ಯಾಮ್ ನಂಗೆ ಬಿಡಕ್ಕೆ ಬರಲ್ಲ, ನಾನು ಹೋಗ್ತೀನಿ ಮನೆಗೆ ಅಂತ ಹೇಳಿದೆ. ಇಲ್ಲಮ್ಮ ನೀನು ಬಿಟ್ಬಿಟ್ಟೆ ಹೋಗ್ಬೇಕು ಅಂತ ಅವಮ್ಮ ಹೇಳಿತ್ತು. ಹೇಳಿದ್ದಕ್ಕೆ ಹೋಗ್ಬಿಟ್ಟು ನಾನು ಮಿಷಿನ್ ಆನ್ ಮಾಡಿಕೊಂಡು ಹಿಂಗೆ ಪಿಲ್ಲೋ ಕವರ್ ಬಿಡ್ತಿದ್ದೆ, ಅಷ್ಟು ಬೇಗ ಕೈ ಹೇಳ್ಕೊಂಡು. ನಿಮ್ಗೆ ಅದೇನು ಗೊತ್ತಿರ್ಲಿಲ್ವ? ನಿಮ್ಗೆ ಏನೋ ಟ್ರೈನಿಂಗ್ ಕೊಟ್ಟಿರ್ಲಿಲ್ವ? ಇಲ್ಲ ಸರ್. ಏನ್ ಮಾಡೋದು ಅದು? ಅದು ಐರನ್ ಮಾಡೋದು. ಅಂದ್ರೆ ನೋಡಿದ್ದೆ ಈ ತರ ಮಾಡೋದನ್ನ, ಯಾವ ಒಂದ್ ದಿವಸನೂ ಮಾಡಿಲ್ಲ ಸರ್. ಏನ್ ಮಿಷಿನ್ ಅದು? ಮಿಷಿನ್ ಸರ್. ಏನಾಯ್ತು, ಕೈ ಎಳ್ಕೊಂಡ್ಬಿಡ್ತಾ ಅದು ಮೋಟ್ರ್ ತರ? ಹೇಳಿ. ಅಂದ್ರೆ ರೋಲಿಂಗ್ ಮಿಷಿನ್ ಸರ್. ಅಂದ್ರೆ ಕೆಳಗಡೆ ಸ್ಟೀಲ್ ಇರುತ್ತೆ, ಮೇಲ್ಗಡೆ ಮತ್ತೆ 1 hour ಕಿಚ್ಚಿದೀನಿ, ಯಾರು ಬಂದಿಲ್ಲ ಸರ್. ಮತ್ತೆ ಒಂದು ಹುಡುಗ ಬಂದ್ಬಿಟ್ಟು ಮತ್ತೆ ಪಕ್ಕದಲ್ಲಿರೋ ಪ್ಯಾಟರ್ನರ್ನೆಲ್ಲ ಕರ್ಕೊಂಡು ಬಂದು ಆಮೇಲೆ ಕೈ ಬೀಸ್ಕೊಂಡು ಸರ್. ಸಿಗಾಕೊಂಡ್ಬಿಟ್ಟಿತ್ತ ಕೈ ಅದ್ರೊಳಗಡೆ? ಹೊರಗಡೆನೆ ಬಂದಿಲ್ಲ ಕೈ? ಕೈ ಹೊರಗಡೆ ಬಂದಿಲ್ಲ. ನೀವು ಒಬ್ಬರೇ ಇದ್ರಾ? ಒಬ್ಬರೇ ಇದ್ವಿ ಸರ್. ಯಾರು ಇರ್ಲಿಲ್ಲ? ಯಾರು ಇದ್ದಿಲ್ಲ. ಆಯ್ತು, ಈಗ ನಿಮ್ ಕೈ ಸಿಗಾಕೋತು, ಆಸ್ಪತ್ರೆ ಕರ್ಕೊಂಡು ಹೋದ್ರ ಅವ್ರು? ಮತ್ತೆ ಅವ್ರು ಕರ್ಕೊಂಡು ಹೋದ್ರು ಸರ್. ನಮ್ಮಮ್ಮ ಬಂದಿಲ್ಲ ಅಂದಿದ್ರೆ ಇಲ್ಲಿ ಇಟ್ಟಿರೋಗಿ, ಇಲ್ಲಾಂದ್ರೆ ಸಂಜೆನ್ಸ್ಗೆಲ್ಲ ಹಾಕ್ತೀನಿ ಅಂದ್ರು. ನಮ್ಮಮ್ಮ ಬಂದ್ಬಿಟ್ಟು ಬೇಡ ಅಲ್ಲಿಗೆ ಅಂದ್ಬಿಟ್ಟು ಇಲ್ಲಿಗೆ ಅಪೋಲೋ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ರು ಸರ್. ಮತ್ತೆ ಒಂದು ಸರ್ಜರಿ ಮಾಡಿಸಿದ್ರು. ಶನಿವಾರ ಒಂದು ಸರ್ಜರಿ ಇತ್ತು. ಆ ಸರ್ಜರಿ ಮಾಡಿಸಿದ್ರೆ ನಾನು ಕೈ ಹೋಗ್ತಿದ್ದೆ ಸರ್. ಆ ಸರ್ಜರಿ ಮಾಡಿಸಿಲ್ಲ ಅವರು. ನನಗೆ ರಿಜಿಸ್ಟರ್ ಮಾಡಿದ್ರೆ ಕಾಸು ಐತೆ ಅವ್ರ ಹತ್ರ. ಸರ್ಜರಿ ಮಾಡಕ್ ಕಾಸಿಲ್ಲ ಸರ್. 2.5 ಲಕ್ಷ ಕಟ್ಟಾರೆ ಸರ್. ಈಗ ಒಂದು ಸರ್ಜರಿ ಮಾಡಿದ್ರೆ ನಿಮ್ ಕೈ ಉಳ್ಕೋತಾ ಇತ್ತು. ಸರ್. ಬಟ್ ಅವ್ರ ಕಂಪ್ನಿಯವರು ಕೊಟ್ಟಿಲ್ಲ ಸರ್. ಇಬ್ಬರು ಮದುವೆ ಆಗೈತು. ಅವಳೊಬ್ಳೆ. ನನ್ಗೆ ಯಾವಾಗ ಹಾಸ್ಪಿಟಲ್ ಆಪರೇಷನ್ ಆಯ್ತಾ, ನನ್ನ ಮಗಳಿಗೆ ಸ್ಕೂಲ್ ಬಿಟ್ಬಿಟ್ಲು. ಅವಾಗ 8ನೇ ಕ್ಲಾಸಿಗೆ ಬಿಟ್ಬಿಟ್ಲು ನನ್ನ ಮಗಳಿಗೆ ಸ್ಕೂಲ್. ಆಮೇಲೆ ಆ ಕೆಲಸ ಈ ಕೆಲಸ ಮಾಡಿ ನನ್ನ ಜೀವನ ನೋಡ್ತಾ ಇದ್ಲು. ನಮ್ಮ ಯಜಮಾನ್ರಿಗೂ ಕಾಯಿಲೆನೆ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗಲ್ಲ ಸರ್. ನಮ್ಮ ಹುಡುಗ ಒಬ್ಳೆ ನನಗೆ ನೋಡ್ತಾ ಇದ್ದಿದ್ದು. ಅಲ್ಲಿ ನೋಡ್ತಾ ಇದ್ಲು. ಕೆಲಸ ಇಲ್ಲ ಅಂತ ಮನೇಲಿ 1 ತಿಂಗಳಿತ್ತು ಸರ್. ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತಿದ್ದೆ. ಯಾರ ಪಕ್ಕದವ್ರು ಬಂದ್ಬಿಟ್ಟು ಅಮ್ಮ ಇಲ್ಲಿ ಕಂಪ್ನಿ ಆಗೈತೆ, ಬಟ್ಟೆ ಮಾಡ್ಸೋದು, ಬಟ್ಟೆ ಇದಾಕೋದಂತ ಹೋಯ್ತೀಯ ಅಂತ ಕೇಳಿದ್ರು. ನಾನು ಆವಾಗಲೂ ಬೇಡ ಅಂದೆ, ಯಾವ ಕಂಪ್ನಿನ ಹೋಗ್ಬೇಡ ಅಂದೆ. ನನ್ನ ಮಗಳು ಇಟ್ಕೊಂಡು ಇಲ್ಲಮ್ಮ ಬಟ್ಟೆ ಮಾಡ್ಸೋದು ಇದಂತೆ, ನಾ ಕೂತ್ಕೊಂಡು ಏನ್ಬೇಕಾ 12,000 ಕೊಡ್ತಾರಂತಮ್ಮ ಅಂತ ಹೋದ್ರು. ಹೋಗ್ಬಿಟ್ಟು ಹೆಂಗೈತೆ ಅಂತ ಡೈಲಿ ಕೇಳೋಳು ನನ್ನ ಕೆಲಸ ಹೆಂಗೆ ಏನು ಅಂತ. ಇಲ್ಲಮ್ಮ ಕೆಲಸ ಚಂದಗೈತೆ, ಹೋಯ್ತಾ ಇದೀನಿ ಬರ್ತಾ ಇದೀನಿ ಅನ್ನೋಳು. ಮತ್ತೆ ಹೋಗ್ಬಿಟ್ಟು 1 ತಿಂಗಳು ಸಂಬಳ ನಮ್ಮ ಮನೆಗೆ ತಗೊಬಂದಿಲ್ಲ ಸರ್. ಅವಳು 1 ತಿಂಗಳು ಸಂಬಳ ನಾನು ಕೊಡ್ತಿಲ್ಲ. 2 ತಿಂಗಳು ಹೋಗಿಲ್ಲ. ಅದ್ರಲ್ಲೇನು 3,000 ಕೊಟ್ಟಿದ್ರು ಅಷ್ಟೇ 1 ತಿಂಗಳಲ್ಲಿ. ಮತ್ತೆ ಅವ್ರು ಯಾರು ಬಿಲ್ ಕೊಟ್ಟಿಲ್ಲ. ಕೊಡ್ತೀನಿ ಅಂತ ಆ ದುಡ್ಡು ಕೊಟ್ಟಿಲ್ಲ ನಮ್ಗೆ. ಬಿಲ್ ಕೊಟ್ರೆ ಕೊಡ್ತೀನಿ ಅಂತ. ನಿಲ್ಸ್ಬಿಡಮ್ಮ, ಇನ್ನೊಬ್ರು ನಿಲ್ಸ್ಬಿಟ್ಟವ್ರಲ್ಲ ಕೆಲ್ಸಕ್ಕೆ, ನೀನು ನಿಲ್ಸ್ಬಿಡ್ ಬೇಡ ಅಂದೆ. ಅಮ್ಮ 1ನೇ ತಾರೀಕು 1 ತಿಂಗಳಾಯ್ತಮ್ಮ. 1ನೇ ತಾರೀಕು ಹೋಗ್ಬಿಟ್ಟು ನಾನು ನಿಲ್ಸ್ಬಿಡ್ತೀನಿ ಅಂತ ಹೇಳಿದ್ರು ಸರ್. ಐಟ ನನ್ನ ಮಗಳು. ಮತ್ತೆ ಏನಾಯ್ತಂತ ನನ್ನ ಹೇಳಿ ಸರ್. ದುಡಿತಾ ಇದ್ದಿದ್ರು ಅವ್ರೊಬ್ರೆ, ನಾನು ಸಾಕ್ತಾ ಇದ್ದಿದ್ರು ಅವ್ರೊಬ್ರೆ. ಬಂದ್ಬಿಟ್ಟು ನಿಮ್ ಮಗಳ ಕೈ ಹಿಂಗ ಆಗೋಗ್ಬಿಟ್ಟದೆ ಅಂತ ಹೇಳಿದ ತಕ್ಷಣ ನಾವು ಹೋದ್ವಿ. ಬುಧವಾರ ಮಧ್ಯಾಹ್ನ ಬಂದ್ಬಿಟ್ಟು ಊಟ ಮಾಡ್ಕೊಂಡೋಗಿದ್ದೆ. ಅವಳು ನೋಡಿದ್ದು. ಮತ್ತೆ ನನ್ ಮನೆಗ್ ಬಂದಿಲ್ಲ ನನ್ ಮಗಳು. ಮತ್ತೆ ಹಾಗಾಗಿ ಯಾರು ನಮ್ಮಲ್ಲೇ ಬಸ್ ಸ್ಟಾಪ್ ಅಲ್ಲಿ ಹೇಳಿರೋದು, ನಿಮ್ ಮಗಳು ಗ್ಯಾನಲ್ಲಿ ಹೋಯ್ತೈತೆ ಗಾಡಿಯಲ್ಲಿ ಅಂತ. ನಾವ್ ಮತ್ತೆ ಫೋನ್ ಮಾಡಿದ್ದ ಹುಡುಗ ಒಬ್ಬನೇ. ಅವನು ಫೋನ್ ಎತ್ಬಿಟ್ಟು ನಿಮ್ ಮಗಳಿಗೆ ಕೈ ಸ್ವಲ್ಪ ಸುಟ್ಟೋಗೈತೆ ಅಂದ. ಎಲ್ಲಿ ಅಂದೆ, ಇಜೇಶ್ವರ ಹಾಸ್ಪಿಟ್ಲಲ್ಲಿ ಹಾಕಿದ್ವಿ ಅಂದ. ನಾವು ಅವಾಗ ಆಟ ಮಾಡ್ಕೊಂಡು ಹಂಗೆ ಹೋದ್ವಿ. ಅವಳ ಅವಾಗ ನಾನ್ ನೋಡಕ್ ಆಗಿಲ್ಲ ಸರ್. ಏನಕ್ಕದ ಕೈ ಜಾಸ್ತಿ ಇದಾಗ್ಬಿಟ್ಟಿತ್ತು, ನನಗ್ ನೋಡಕ್ ಆಗಿಲ್ಲ. ಆಮೇಲೆ ಸಾರ್ನ ಕೇಳ್ದೆ,
ಬೇಗ ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ನರಗಳೆಲ್ಲ ಇದಾಗ್ಬಿಟ್ಟೈತೆ, ರಕ್ತಕ್ಕಿತ್ತು ಏನಾಡ್ತಾ ಇಲ್ಲ ಅಂತ ಬೇರೆ ಹಾಸ್ಪಿಟ್ಲಲ್ಲಿ ಹೇಳ್ತಾರಲ್ಲ ಈಜೇಸರಲ್ಲಿ. ಸರ್ ಎಲ್ಲಿ ಕರ್ಕೊಂಡು ಹೋಗೋದು ಸರ್, ಎಲ್ಲಾದ್ರೂ ಹೇಳಿ ಸರ್, ನೀವೇ ಒಂದ್ ಮಾಡಿ ಸರ್ ಅಂತ ಅವ್ರ ಕಾಲ್ ಇಟ್ಕೊಂಡೆ. ಬೇಗ ಗಿಪ್ಪಲ್ಗ ಕರ್ಕೊಂಡು ಹೋಗ್ರಪ್ಪ ಮಾಡ್ತಾರೆ ಅಂತ ಅವ್ರಿಗೆ ಹೇಳಿದ್ರು. ಅವ್ರಿಗೆ ಹೇಳಿದ ತಕ್ಷಣ ಇವನೇನ್ ಮಾಡ್ದ, ಇದು ಮಾನ್ಯ ಹಾಸ್ಪಿಟ್ಲ್ ಅದ್ಯಾವ್ದು ಹಾಸ್ಪಿಟ್ಲ್ ಇತ್ತು ಮಾರ್ಕೆಟ್ ಹತ್ರ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ. ಅಷ್ಟು ದೂರ ಹೋಗೋದಕ್ಕೆ ಮಗಗೆ ಏನಾಗ್ಬಿಡ್ತೈತಿ, ಎಲ್ಲಾದ್ರೂ ಇಲ್ಲ ಹತ್ರ ನೋಡೋಣ ಅಂದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.